ಜೈ ಶ್ರೀರಾಮ್. ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಃ ಶಿವಾಯ. ಇವತ್ತು ನಾನು ನಿಮಗೆ ಒಬ್ಬ ಬುದ್ಧಿವಂತ ಮತ್ತು ದಡ್ಡನ ಒಂದು ಕಥೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ಊರಿನಲ್ಲಿ ಒಬ್ಬ ಮೇಧಾವಿ ಪಂಡಿತನಿದ್ದ. ಅದೇ ಊರಿನಲ್ಲಿ ಒಬ್ಬ ಮೂರ್ಖ ದಡ್ಡನೂ ಇದ್ದ. ಈ ಮೂರ್ಖನಿಗೆಲ್ಲರೂ ಯಾವಾಗಲೂ ಮನಸ್ಸನ್ನು ನೋಯಿಸ್ತಿದ್ರು. ಬದುಕಿದರೆ ಬುದ್ಧಿವಂತನ ಥರ ಬದುಕಬೇಕು, ಈ ಮೂರ್ಖನ ಥರ ಬದುಕಬಾರ್ದು, ಇವನು ಬದುಕಿದರೂ ವೇಸ್ಟ್ ಅಂತ ಹೇಳ್ತಿದ್ರು. ಅವನಿಗೆ ತುಂಬ ನೋವಾಗ್ತಿತ್ತು. ಒಂದು ದಿನ ಆಲೋಚನೆ ಮಾಡಿದವನು, ನಾನು ಬುದ್ಧಿವಂತನ ಒಟ್ಟಿಗೆ ಹೋಗಿ ಒಂದು ದಿವಸ ಮಾತಾಡಬೇಕು ಅಂತ. ಹೋಗಿ ಮಾತಾಡ್ತಾನೆ, ಸ್ವಾಮಿ ನನಗೆ ಬುದ್ಧಿವಂತನಾಗಬೇಕು, ಏನು ಮಾಡಬೇಕು ಅಂತ. ಆಗ ಮೇಧಾವಿ ಪಂಡಿತ ಹೇಳುತ್ತಾರೆ, ನಿನಗೆ ಬುದ್ಧಿವಂತನಾಗೆ ಕಾಣಬೇಕು ಅಥವಾ ಬುದ್ಧಿವಂತನಾಗಬೇಕು ಅಂತ. ಅದಕ್ಕೆ ಮೂರ್ಖ, ನನಗೆ ಸುಲಭದ ದಾರಿ ಏನಾದರೂ ಹೇಳಿಕೊಡಿ ನೀವು ಅಂತ. ಎರಡು ದಾರಿ ಉಂಟು. ಒಂದು, ನೀನು ಬುದ್ಧಿವಂತನಾಗಬೇಕಾದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದವನ್ನೆಲ್ಲ ಅಧ್ಯಯನ ಮಾಡಬೇಕು. ನೀನು ರಾಮಾಯಣ ಮಹಾಭಾರತ ಎಲ್ಲ ಅಧ್ಯಯನ ಮಾಡಿದಾಗ ನೀನು ಬುದ್ಧಿವಂತನಾಗುತ್ತಿ. ಇನ್ನೊಂದು ಮಾರ್ಗ ಉಂಟು, ಎಲ್ಲವನ್ನು ವಿರೋಧ ಮಾಡಿಕೊಂಡು ಹೋಗಬೇಕು. ಜನರು ಏನು ಮಾಡ್ತಾರೆ ಅದನ್ನು ವಿರೋಧ ಮಾಡಿದರೆ ನೀನು ಬುದ್ಧಿವಂತನಾಗಿ ಅವರಿಗೆ ಕಾಣುತ್ತಿ. ಈ ದಾರಿಯಲ್ಲಿ ಯಾವುದು ನಿನಗೆ ಬೇಕು ಅಂತ. ಆವಾಗ ಮೂರ್ಖ ದಡ್ಡ ಹೇಳ್ತಾನೆ, ಸ್ವಾಮಿ ನನಗಿದು ಸುಲಭದ ಮಾರ್ಗವೇ ಬೇಕು, ಅದನ್ನೇ ಹೇಳಿಕೊಡಿ ಅಂತ. ಅದಕ್ಕೆ ಕಲೀಲಿಕ್ಕೆ ಏನಿಲ್ಲ, ನೀನು ಎಲ್ಲವನ್ನು ವಿರೋಧ ಮಾಡಿಕೊಂಡು ಹೋಗು ಅಂತ. ಅವನ ಹಾಗೇನೆ ಅಲ್ಲಿಂದ ಹೊರಗೆ ಬಂದಾಗ ಶುರು ಮಾಡ್ತಾನೆ. ಜನರು ಯಾವಾಗ ಈ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡ್ತಾರೋ ಅವಾಗ ಅದನ್ನು ಇವನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ದೇವರಿಗೆ ಹಾಲಿನ ಅಭಿಷೇಕ ಬೇಕಾ? ಅದನ್ನು ಬಡವರಿಗೆ ಕೊಡಬಾರ್ದ? ಅವರು ಬದುಕಬಾರ್ದ ಹೇಳಿ ವಿರೋಧ. ನಾಗನಿಗೆ ಪಂಚಾಮೃತ ಅಭಿಷೇಕ ಬೇಕಾ? ಇಷ್ಟೊಂದು ಅನ್ನದಾನ ಮಾಡ್ತಾರಲ್ಲ, ಇದೆಲ್ಲ ವೇಸ್ಟ್ ಅಲ್ವಾ? ಇದನ್ನು ಬಡವರಿಗೆ ಕೊಡಬಾರ್ದ? ಈ ಥರ ಎಲ್ಲ ಅದರ ಹಿಂದಿನ ಮೂಲ ರಹಸ್ಯವನ್ನು ತಿಳಿಯದೆ ಇವನು ಎಲ್ಲವನ್ನು ವಿರೋಧ ಮಾಡಿಕೊಂಡು ಹೋಗ್ತಾನೆ. ಆವಾಗ ದಿಢೀರಂತ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಈ ಮೂರ್ಖ ಹೇಗೆ ಇಷ್ಟು ಗಂಭೀರವಾಗಿ ಬುದ್ಧಿವಂತನಾದ ಅಂತ. ಹಾಗೆಯೇ ನಮ್ಮ ಪರಿಸರದಲ್ಲೂ ಕೂಡ ಇದೇ ಥರ ಮೂರ್ಖರು ಇದ್ದಾರೆ. ಅರ್ಧಂಬರ್ಧ ಟಿ ವಿ ನೋಡಿ ಕಲಿತದ್ದು, ಅರ್ಧಂಬರ್ಧ ಪುಸ್ತಕ ನೋಡಿ ಕಲಿತದ್ದು, ಇದನ್ನೆಲ್ಲ ಕಲಿತು ಅವರು ಎಲ್ಲವನ್ನು ವಿರೋಧ ಮಾಡಿದಾಗ ಜ್ಞಾನಿಗಿಂತ ಪರಮಜ್ಞಾನಿಯಾಗಿ ಮೂರ್ಖರು ಈಗ ಕಾಣ್ತಾರೆ ನಮಗೆ. ಅದಕ್ಕೋಸ್ಕರ ತಿಳಿದವರು ಈಗ ಕಮ್ಮಿದ್ದಾರೆ, ಮಾತಾಡಲಿಕ್ಕೆ ಹೋಗುವುದಿಲ್ಲ. ಚತುರ್ವೇದ ಪಂಡಿತರೇನಿದ್ದಾರೆ ಅವರು ಸುಮ್ಮನಿರ್ತಾರೆ, ಮೂರ್ಖರು ಅತಿಯಾಗಿ ಮಾತಾಡ್ತಾ ಇದ್ದಾರೆ. ಈ ಮಾತು ನಿಮಗೆ ಇಷ್ಟ ಆದರೆ 4 ಜನರಿಗೆ ಹಂಚಿ. ಹಾಗೆಯೇ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕಾದರೆ ನನ್ನ ವಿಳಾಸವೊಂದು ನೋಡಿಕೊಂಡು ಬರೋಣ. ಶ್ರೀ ಚಂದ್ರಕಾಂತ ಯೋಗ ಗುರುಜಿ, ಜಪ್ಪು ಕೊಡುಪಾಡಿ, ದೋಟ, ಶ್ರೀ ಮುಖಾಂಬಿಕಾ ರಾಶಿ ಪ್ರಶ್ನೆ. ನನ್ನ ಫೋನ್ ನಂಬರ್ ಕೂಡ ಬರೆದು ತಗೊಳ್ಳಿ, 9880254627. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನವರಿಗೂ ಕೂಡ ಅನಂತ ಧನ್ಯವಾದವನ್ನು